ಸ್ವಲ್ಪ ರೆಸ್ಟ್ ತಗೋ, ಕಾಲಿಗೆ ತುಂಬಾ ಪ್ರೆಷರ್ ಆಗುತ್ತೆ. ಜಾನು, ನಾನು ಹೇಳೋದ್ ಕೇಳು, ಒಂದೇ ದಿನ ಇಷ್ಟು ನಡಿಬಾರ್ದು. ಏನೇ ಆದ್ರೂ ನಾನ್ ಇವತ್ ನಡಿಬೇಕು ಅಷ್ಟೇ. ಅಮ್ಮ. ಜಾನು, ನೀನ್ ನಡೆಯೋದು ನೋಡಿ ತುಂಬಾ ಸಂತೋಷ ಆಯ್ತಮ್ಮ. ಯಾಕೆ ನಾನ್ ನಡಿಬಾರ್ದಾಗಿತ್ತಾ? ಯಾಕಮ್ಮ ಹೀಗೆ ಮಾತಾಡ್ತೀಯ? ನೀನ್ ನಡೀತಿರೋದು ನೋಡ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಮಾತೇ ಬರ್ತಿಲ್ಲಮ್ಮ. ಮೊದಲು ನೀನ್ ಟ್ರೀಟ್ಮೆಂಟ್ ಕೊಟ್ಟಿದ್ದ ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಡಾಕ್ಟರ್ ಕೊಟ್ಟಿದ್ ಮೆಡಿಸಿನ್ ಎಷ್ಟು ವರ್ಕ್ ಆಯ್ತೋ ಗೊತ್ತಿಲ್ಲ, ಆದ್ರೆ ಇವತ್ ನಾನ್ ನಡೀತಾ ಇರೋದು ಆ ಸಿಂಧು ಇಂದ. ಆ ಸಿಂಧು ಮೇಲಿನ ದ್ವೇಷಕ್ಕೆ, ಹಠಕ್ಕೆ ನಾನ್ ಇವತ್ ನಡೀತಿರೋದು. ಏನಮ್ಮ ಹೇಳ್ತಿದ್ಯಾ? ನಾನ್ ಹೇಳದ್ ನಿಮಗ್ ಚೆನ್ನಾಗಿ ಗೊತ್ತಿದ್ರು ಸುಮ್ನೆ ಮಾತಾಡಿ ಯಾಕೆ ಮನ್ಸ್ನೋ ಮಾಡ್ಕೋಬೇಕು ಡ್ಯಾಡ್? ನಾನ್ ನಡೀತಿರೋದ್ ನೋಡಿ ನಿಮಗ್ ಖುಷಿಯಾಗಿರೋದಂತೂ ಸುಳ್ಳಲ್ಲ. ಈ ಖುಷಿನ ನಾಳೆ ನಿಮಗ್ 10 ಪಟ್ಟು ಜಾಸ್ತಿ ಮಾಡ್ತೀನಿ ಡ್ಯಾಡ್. ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನೀವ್ ಯಾರ ಮುಂದೆನೂ ತಲೆ ತಗ್ಸಿ ನಡಿಬಾರ್ದು ಡ್ಯಾಡ್. ಹಾಗೆ ನಿಮ್ ಈ ಮಗಳು ನೋಡ್ಕೋತಾಳೆ. ನಿಮಗ್ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ ಡ್ಯಾಡ್? ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಏನು ಕೊಲೆಗಾರನ್ ಮಗಳು ಅಂದ್ಲಾ? ಹ್ಞೂ ಮಾಮ್. ಇಷ್ಟಕ್ಕೆಲ್ಲ ಕಾರಣ ನಿಮ್ಮಪ್ಪ ಬೇಬಿ. ನಿಮ್ಮತ್ತೆ ಹೇಳಿದಕ್ಕೆಲ್ಲ ತಲೆ ಆಡ್ಸಿ ಆಡ್ಸಿ ನಮ್ಮಿಬ್ಬರನ್ನ ಇವತ್ತು ಈ ಪರಿಸ್ಥಿತಿಗೆ ತಂದ್ಬಿಟ್ರು. ಇವಾಗ ಏನ್ ಮಾಡೋದು ಮಾಮ್? ಏನ್ ಮಾಡೋ ಹಾಗಿದೀವಿ ಹೇಳು? ನಿಮ್ಮತ್ತೆ ಕೈಲಿ ಸಿಕ್ಕಾಕೊಂಡು ಗೊಂಬೆಗಳಾಗ್ಬಿಟ್ಟಿದೀವಿ ನಾವು. ಏನೇ ಆಗ್ಲಿ ಮಾಮ್, ವಿರಾಟ್ನ ಬಿಟ್ಟು ನನ್ನ ಕೈಲಿ ಇರೋದಿಕ್ಕಾಗಲ್ಲ. ನಾಳೆ ಸಿಂಧು ವಿರಾಟ್ ಇಬ್ರು ಟ್ರಿಪ್ಪಿಗೆ ಹೋಗ್ತಿದ್ದಾರೆ ಅಂದ್ರೆ ಹೇಗ್ ತಡ್ಕೊಳ್ಳೋದು? ವಿರಾಟ್ ಬೇಕು ಅಂತ ನಾನು ಹಠ ಮಾಡಿದ್ರೆ ನಿನ್ಗೆ ಸಿಗೋದು ವಿರಾಟ್ ಅಲ್ಲ, ಅವ್ರ ಮಕ್ಕಳು ಅಂತ ಹೇಳ್ತಾಳೆ. ಇಷ್ಟು ದೌಲತ್ತ ಅವಳಿಗೆ. ಇದನ್ನೆಲ್ಲ ಸರಿ ಮಾಡೋದಕ್ ಸಾಧ್ಯ ಆಗೋದು ನಿಮ್ಮತ್ತೆಯಿಂದ ಮಾತ್ರ ಬೇಬಿ. ಮೊದ್ಲು ಈ ವಿಷಯನೆಲ್ಲ ಹೋಗಿ ನಿಮ್ಮತ್ತೆಗೆ ಹೇಳು. ಅದಕ್ಕೂ ಮುಂಚೆ ಅವ್ರಿಬ್ರು ಟ್ರಿಪ್ಪಿಗೆ ಹೋಗೋದನ್ನ ತಡಿಬೇಕು ಮಾಮ್. ಸರಿ ಬೇಬಿ, ನಿನ್ನ ಪ್ರಯತ್ನನ ನೀನ್ ಮಾಡು. ಮನೇಲಿ ಇಷ್ಟೆಲ್ಲ ಆಗ್ತಾ ಇದ್ರು ನಿಮ್ಮತ್ತೆ ಸುಮ್ನೆ ಇದಾರೆ ಅಂತ ಹೇಳಿದ್ರೆ ಸಿಂಧುಗೇರಿರೋ ಮದನ ಇಳ್ಸೋ ಕಾಲ ಹತ್ರ ಬಂದಿದೆ ಅಂತ ಕಾಣತ್ತೆ. ಅದೆಲ್ಲ ನನಗ್ ಬೇಕಾಗಿಲ್ಲ ಮಾಮ್. ನನಗ್ ಬೇಕಾಗಿರೋದು ವೀರಷ್ಟೇ. ಅವನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೀನಿ ಮಾಮ್. ವಿರಾಟ್, ವಿರಾಟ್. ಸಿಂಧು ಅವರೇ, ಕೂತ್ಕೊಳ್ಳಿ. ಏನು ಫ್ರೆಂಡ್ ಊರಿಗೆ ಹೋಗ್ಬೇಕು ಅಂತ ಎಲ್ಲ ಕೆಲ್ಸನೂ ಈಗ್ಲೇ ಮುಗಿಸ್ತಾ ಇದ್ದೀರಾ? ಅಲ್ಲಿಗೆ ಹೋದ್ಮೇಲೆ ನಾವಿಬ್ಬರೇ ಇರ್ತೀವಿ. ಡಿಸ್ಟರ್ಬ್ ಮಾಡಕ್ ಬೇರೆ ಯಾರೂ ಇರಲ್ಲ. ಅದಕ್ಕೆ ಎಲ್ಲಾ ಇಮೇಲ್ಸ್ಗೂ ಈಗಲೇ ರಿಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಕೆಲಸನ ಮುಗಿಸ್ತಾ ಇದ್ದೀನಿ. ನಂಬಕ್ಕೆ ಆಗ್ತಿಲ್ಲ ವಿರಾಟ್. ಮೊದಲನೇದಾಗಿ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ.